ನರಿವೆಟ್ಟ ಇದು ಥಿಯೇಟರ್ನಲ್ಲಿ ಸಾಕಷ್ಟು ಕ್ರಿಟಿಕಲಿ ಪ್ರಶಂಸೆಯನ್ನು ಪಡ್ಕೊಂಡು ಈಗ ಒ ಟಿ ಟಿಗೆ ಬಂದಿದೆ. ಈ ಸಿನಿಮಾವನ್ನು ರಿವ್ಯೂ ಮಾಡಿ ಅಂತ ಸಾಕಷ್ಟು ಮೆಸೇಜ್ಗಳು ಕಾಮೆಂಟ್ಗಳು ಬಂದಿದ್ವು. ಇವನ್ 2 ವಾರ ಆದಮೇಲೂ ಸಹ. ಸೊ ನೋಡಿದ್ದಾಯ್ತು, ಬನ್ನಿ ಹೇಗಿದೆ ಅಂತ ಮಾತಾಡ್ಕೊಂಡು ಬರೋಣ. ಇಲ್ಲಿ ವರ್ಗೀಸ್ ಅನ್ನೋ ಒಂದು ಪಾತ್ರ ಇದೆ. ಸೊ ಅವನಿಗೆ ಜವಾಬ್ದಾರಿಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ತಾನೇನೋ ದೊಡ್ಡದಾಗಿ ಸಾಧಿಸಬೇಕು ಅನ್ನೋದೇ ತಲೆನಲ್ಲಿ ಇರುತ್ತೆ. ಆ್ಯಂಡ್ ಆ ಪ್ರೊಸೆಸ್ಸಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಸೊ ಅಂಥವನಿಗೆ ಒಂದು ದೊಡ್ಡ ಯುದ್ಧನೇ ಎದುರಿಗೆ ಬಂದು ನಿಲ್ಲುತ್ತೆ. ಸೊ ಅಲ್ಲಿಂದ ಅವನ ಜೀವನ ಏನಾಯಿತು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಈ ಸಿನಿಮಾ ನಿಜವಾಗ್ಲೂ ನಡೆದಂಥ ಸತ್ಯ ಘಟನೆ ಮೇಲೆ ಬೇಸಾಗಿ ಮಾಡಿರುವಂಥದ್ದು. 2003ರಲ್ಲಿ ಕೇರಳದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಂಥ ಆದಿವಾಸಿಗಳ ಮೇಲೆ ಪೊಲೀಸರು ಗುಂಡುಗಳನ್ನು ಹಾರಿಸ್ತಾರೆ. ಅದೇ ಇನ್ಸಿಡೆಂಟನ್ನೇ ಇಲ್ಲಿ ಮರುಸೃಷ್ಟಿ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದು ಪಾತ್ರವನ್ನು ಅವರೇ ತಗೊಂಡು ಅದಕ್ಕೊಂದು ಕಥೆಯನ್ನು ಕೊಟ್ಟು ಅದರಿಂದ ಈ ಘಟನೆಯನ್ನು ನಮಗೆ ಹೇಳಿದ ಹಾಗೆ. ಆ ಕಥೆ ಹೇಗಿತ್ತು ಅನ್ನೋದನ್ನು ಸೈಡ್ಗೆ ಇಟ್ಟರೆ ಬರೀ ಇಷ್ಟು ಸ್ಟ್ರಾಂಗ್ ಆದಂಥ ಇನ್ಸಿಡೆಂಟ್ನ ಕವರ್ ಮಾಡಿದಾರಲ್ವ, ಅದೇ ಪಾಸಿಟಿವ್ ಅಂತ ಹೇಳ್ತೀನಿ. ಅದರ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಅದರ ಜೊತೆಗೆ ಇನ್ನೊಂದಷ್ಟು ಸತ್ಯ ಘಟನೆಗಳನ್ನು ಸೇರಿಸಿದ್ದಾರೆ. ಆ ಸಣ್ಣ ಸಣ್ಣ ಘಟನೆಗಳನ್ನು ಕೂಡ ಒಟ್ಟಿಗೆ ಕವರ್ ಮಾಡಿದ ಹಾಗೆ. ಸೊ ಆ ಪೋರ್ಷನ್ಸ್ ಒಂದಷ್ಟು ಚೆನ್ನಾಗಿದ್ವು ಅಂತ ಅನಿಸ್ತು. ಆ ಥಾಟ್ ಕೂಡ ಇಷ್ಟ ಆಯಿತು ನನಗೆ. ಹೀರೋ ಟ್ರಾನ್ಸ್ಫಾರ್ಮ್ ಆಗುವಂಥ ಪಾಯಿಂಟ್ ಕೂಡ ಆದಷ್ಟು ಗ್ರೌಂಡೆಡ್ ಆಗಿ ಇತ್ತು. ಅದಕ್ಕೊಂದಷ್ಟು ರೀಸನ್ ಅಂತ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ವರ್ಕ್ ಆಯಿತು. ಆ್ಯಂಡ್ ಪರ್ಸ್ನಲಿ ಸಿನಿಮಾದಲ್ಲಿ ಇಷ್ಟ ಆಗಿದ್ದು. ಇನ್ನು ಇದರ ನೆಗೆಟಿವ್ಸ್ ಅಂತ ಹೇಳೋಕೆ ಹೋಗಲ್ಲ, ಯಾಕಂದರೆ ಪರ್ಟಿಕ್ಯುಲರ್ ಆಡಿಯನ್ಸ್ಗೆ ಇದು ವರ್ಕ್ ಆಗುತ್ತೆ ಅನ್ನೋ ಐಡಿಯಾ ನನಗಿದೆ. ಸೊ ಹಾಗಾಗಿ ನನಗೇನು ಇಲ್ಲಿ ವರ್ಕ್ ಆಗಲಿಲ್ಲ ಅನ್ನೋದ್ರ ಕಡೆ ಹೇಳ್ತೀನಿ, ಬನ್ನಿ. ಮತ್ತೊಂದು ವೆಟ್ರಿಮಾರನ್ ಅವರ ಸಿನಿಮಾನ ನೋಡಿದ ಹಾಗಾಯಿತು ನನಗೆ ಇದನ್ನು ನೋಡಿದಾಗ. ಅಂದರೆ ನಿಮಗೆ ಸಿನಿಮಾದ 2ನೇ ಫ್ರೇಮಿಂದನೇ ಗೊತ್ತಾಗುತ್ತೆ ಇಡೀ ಸಿನಿಮಾ ಹೇಗಿದೆ, ಹೇಗೆ ಹೋಗುತ್ತೆ ಅನ್ನೋದು. ಎವ್ರಿ ಸಿಂಗಲ್ ಪಾಯಿಂಟ್, ಎವ್ರಿ ಟ್ವಿಸ್ಟ್ ಆ್ಯಂಡ್ ಟರ್ನ್, ಎವ್ರಿ ಕ್ಯಾರೆಕ್ಟರ್ ಆರ್ಕ್, ಎವ್ರಿ ಮೋಟಿವೇಶನ್. ಅಂದರೆ ಕಾಂಟೆಂಟ್ ಸಿನಿಮಾ ಮಾಡಿ ಅಂತ ಹೇಳೋಕ್ಕೆ ಶುರು ಆಗಿದ್ದು ಮೇನ್ ಸ್ಟ್ರೀಮ್ ಸಿನಿಮಾಗಳು ಟೆಂಪ್ಲೇಟಿಶ್ ಆದವು ಅಂತ. ಎಲ್ಲ ಪಾಯಿಂಟ್ ಕೂಡ ಗೊತ್ತಾಗಿ ಪ್ರೆಡಿಕ್ಟಬಲ್ ಆದವು ಅಂತ. ಬಟ್ ಈಗ ಹೇಗಾಗಿದೆ ಅಂದರೆ ಈ ಕಾಂಟೆಂಟ್ಗಳಲ್ಲೇ ಒಂದು ಟೆಂಪ್ಲೇಟ್ ಹುಡ್ಕೊಂಡಿದೆ. ಇನ್ಫ್ಯಾಕ್ಟ್ ತಮಿಳು ಆಡಿಯನ್ಸ್ ಕೂಡ ಅದರಿಂದ ಬೇಜಾರಾಗಿದ್ದಾರೆ. ಅವರು ಅಂಥ ಸಪೋರ್ಟ್ ಮಾಡ್ತಿಲ್ಲ ಈ ಥರದ ಸಿನಿಮಾಗಳಿಗೆ. ಯಾಕಂದರೆ ಅಫ್ಕೋರ್ಸ್ ಅಲ್ಲಿ ಆದಂಥ ಘಟನೆಗಳಿಗೆ ಬೇಜಾರಿದೆ, ಗೌರವವಿದೆ. ಆದರೆ ಅದು ಒಂದು ಸಿನಿಮಾ ಆಗಿ ಮೂಡಿ ಬಂದಾಗ, ಒಂದು ಸಿನಿಮಾ ಆಗಿ ಏನು ಹೊಸತನ್ನು ಕೊಟ್ಟವು ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಅನ್ನೋದು. ಹಾಗಾಗಿನೇ ಈ ಥರದ ಸಿನಿಮಾಗಳನ್ನು ಸಪೋರ್ಟ್ ಮಾಡ್ತಿದ್ದಂಥ ತಮಿಳು ಆಡಿಯನ್ಸ್ ಕೂಡ ಈಗ ಎಂಟರ್ಟೈನರ್ಸ್ ಕಡೆ ಮುಖ ಮಾಡಿರೋದು, ಅವುಗಳು ಹೆಚ್ಚು ಬೇಕು ಅಂತ ಕೇಳ್ತಾ ಇರೋದು. ಈ ಸಿನಿಮಾ ಕೂಡ ಅದೇ ದಾರಿಯನ್ನು ಹಿಡಿದಿದೆ. ಆ್ಯಂಡ್ ಸಾಕಷ್ಟು ಸಮಯ ತಗೊಳುತ್ತೆ. ಆ ಘಟನೆನ ತಗೊಂಡು ಬರೋದಕ್ಕಿಂತ ಒಂದು ಪಾತ್ರವನ್ನು ಸೇವಿಯರ್ ಮಾಡಬೇಕು ಅನ್ನೋ ಹಂಬಲ ಹೆಚ್ಚಿತ್ತು ಅಂತ ಅನಿಸ್ತು. ಸೊ ಹಾಗಾಗಿ ಅವನನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಅವನಿಗೆ ಅಂತಾನೆ ಇಡೀ ಫಸ್ಟ್ ಹಾಫ್ ಟೈಮ್ ತಗೊಳ್ತಾರೆ. ಲಿಟ್ರಲಿ ಇಡೀ ಫಸ್ಟ್ ಹಾಫನ್ನು 3 ಸೀಕ್ವೆನ್ಸ್ಗಳಲ್ಲಿ ತೋರಿಸ್ಬೋದು. ಅಂದರೆ ಯು ನೋ ಇಟ್, ಯು ಹ್ಯಾವ್ ಸೀನ್ ಇಟ್. ಸೊ ಹಾಗಾಗಿ ಸಿನಿಮಾ ನನಗೆ ಅಲ್ಲೇ ಡಿಸ್ಕನೆಕ್ಟ್ ಆಯಿತು. ನೋಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಬಂತು. ಹಾಗೆಯೇ ಮುಂದೆನೂ ಕೂಡ ಆಲ್ಮೋಸ್ಟ್ ಕೊನೆ ಅರ್ಧ ಗಂಟೆಯಲ್ಲಿ ಕಥೆ ಓಪನ್ ಆಗುತ್ತೆ. ಅಲ್ಲೂ ಕೂಡ ಆ್ಯಕ್ಚುಲಿ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ದೇನೆ ಹೀರೋ ಅದಕ್ಕೆ ಹೇಗೆ ವರ್ತಿಸಿದ ಅನ್ನೋದನ್ನು ತೋರಿಸ್ತಾರೆ. ಸೊ ಆ ಅಪ್ರೋಚನ್ನು ಆಲ್ರೆಡಿ ತುಂಬ ಹಿಂದಿನ ಸಿನಿಮಾಗಳಲ್ಲಿ ನೋಡಾಗಿದೆ. ಆವಾಗ ಅದು ಡೇರಿಂಗ್ ಅಂತ ಅನಿಸ್ತಾ ಇತ್ತು, ಒಳ್ಳೆ ರೈಟಿಂಗ್ ಅಂತ ಅನಿಸ್ತಾ ಇತ್ತು. ಬಟ್ ಈಗ ಅವು ಕೂಡ ಟೆಂಪ್ಲೇಟಿಶ್ ಅಂತ ಅನಿಸ್ತಾ ಇದ್ದಾವೆ, ಹಾಗೆ ಕಾಣ್ತಾ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ಸಿನಿಮಾ ತುಂಬ ಸಮಯ ತಗೊಳ್ತು. ಮತ್ತು ಒಂದು ಗೊತ್ತಿರೋ ಸಿನಿಮಾವನ್ನು ಗೊತ್ತಿರೋ ರೀತಿಯಲ್ಲೇ ಹೇಳಿದ್ದಾರೆ ಅನ್ನೋ ಭಾವನೆ ಹೆಚ್ಚಾಗಿ ಬಂತು. ಇನ್ನು ಟೊವಿನೋ ಅವರು ಕೂಡ ಇನ್ನೊಸೆಂಟ್ ಆಗಿ ಆ್ಯಕ್ಟ್ ಮಾಡುವಂಥ ಟೈಮಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು, ಅದು ಕಾಣ್ತಾ ಇತ್ತು ಕೂಡ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಆವ್ರೇಜ್ ವಾಚ್ ಆಗಿತ್ತು ಅಂತ ಹೇಳ್ತೀನಿ. ಸ್ಪೆಷಲಿ ನನಗೆ ಅನ್ನೋದು ಇಲ್ಲಿ ತುಂಬಾ ಮೆನ್ಷನ್ ಆಗಬೇಕು. ಯಾಕಂದರೆ ಈ ಥರದ ಹೆಚ್ಚು ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ಬಟ್ ನೀವು ವೆಟ್ರಿಮಾರನ್ ಅವರ ಸಿನಿಮಾಗಳನ್ನು ಆ್ಯಂಡ್ ಅವರದ್ದೇ ಅಡಿಯಲ್ಲಿ ಬಂದಂಥ ಹಲವು ಸಿನಿಮಾಗಳನ್ನು ನೋಡಿಲ್ಲ ಅಂದರೆ ನಿಮಗೆ ಇದು ಇಷ್ಟ ಆಗ್ಬೋದು ಅಂತ ಹೇಳ್ತೀನಿ. ಅಟ್ಲೀಸ್ಟ್ ಇಷ್ಟು ನೆಗೆಟಿವ್ ಅಂತ ಅನಿಸೋದಿಲ್ಲ ಅಂತಲೂ ಹೇಳ್ತೀನಿ. ನೋಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಇದು ಸೋನಿ ಲಿವ್ ಆ್ಯಪ್ನಲ್ಲಿ ಸಿಗುತ್ತೆ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.